ನೀವೇನಾದರೂ ವರ್ಕ್ ಫ್ರಮ್ ಹೋಮ್ ಜಾಬ್ ಹುಡುಕ್ತಿದ್ದೀರಾ? ಫ್ರೆಷರ್ಸ್ ಕೂಡ ಅಪ್ಲೈನ ಮಾಡ್ಬೋದು. ಹಾಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ಒಂದು ಜೆನ್ಯೂನ್ ಆದಂಥ ಜಾಬ್ ಅಪ್ಡೇಟ್ನ ತೊಗೊಂಡು ಬಂದಿದ್ದೀನಿ. ಕಂಪ್ನಿ ಬಂದು ಇನ್ನೋಡೇಟಾ ಇಂಡಿಯಾ ಅನ್ನೋ ಕಂಪ್ನಿಯವರು. ಇದು ಬಂದು ವೆಲ್ ಗ್ರೋಯಿಂಗ್ ಅಥವಾ ಫಾಸ್ಟ್ ಗ್ರೋಯಿಂಗ್ ಕಂಪ್ನಿ ಆಗಿದೆ. AI ಟ್ರೈನಿಂಗ್ ಕಂಪ್ನಿ ಆಗಿರುತ್ತೆ. ಇದು ಬಂದು ರೋಲ್ ಬಂದು ನಿಮಗೆ ಡೇಟಾ ಅನಾಲಿಸಿಸ್ಟ್ ರೋಲ್ಗೆ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಇದು ವರ್ಕ್ ಟೈಪ್ ನೋಡಿದ್ರೆ ನೀವು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇದೆ. ಯಾವುದೇ ರೀತಿಯಾದಂಥ ಆಫೀಸ್ ವರ್ಕ್ಸ್ ಅಥವಾ ಫೀಲ್ಡ್ ವರ್ಕ್ಸ್ ಇಲ್ಲಿ ಇರೋದಿಲ್ಲ. ಮನೆಯಿಂದನೇ ನಿಮ್ಮ ಕಂಫರ್ಟಬಲ್ ಆಗಿ ಕೂತು ನೀವು ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ. ಇನ್ನು ಎಲಿಜಿಬಿಲಿಟೀಸ್ ನೋಡಿದ್ರೆ ಯಾರೆಲ್ಲ ಫ್ರೆಷರ್ಸ್ ಇದ್ದಾರೆ ಅಥವಾ ಎಕ್ಸ್ಪೀರಿಯನ್ಸ್ ಇದೆ ಇಬ್ಬರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಗ್ರಾಜುಯೇಟ್ಸ್ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ವರ್ಕಿಂಗ್ ಡೇಸ್ ನೋಡಿದ್ರೆ ನೀವು 5 ಡೇಸ್ ಅ ವೀಕ್ ಇರುತ್ತೆ. ಸೊ ಸ್ಯಾಟರ್ಡೆ ಸಂಡೇ ನಿಮಗೆ ಆಫ್ ಇರುತ್ತೆ. ಮಂಡೇ ಟು ಫ್ರೈಡೇ ನೀವು ಇಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ. ಸ್ಯಾಲ್ರಿನ ಇವ್ರು ಇಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಒಂದು ಒಳ್ಳೆ ಸ್ಯಾಲ್ರಿನ ಇವ್ರು ಇಲ್ಲಿ ಕೊಡ್ತಾರೆ. ನೀವು ಎಷ್ಟು ಚೆನ್ನಾಗಿ ಇಂಟರ್ವ್ಯೂನ ಪಾಸ್ ಮಾಡ್ತೀರಾ ಅಥವಾ ಎಷ್ಟು ಚೆನ್ನಾಗಿ ಅಟೆಂಡ್ನ ಮಾಡ್ತೀರಾ ಅಷ್ಟು ನಿಮಗೆ ಜಾಸ್ತಿ ಸ್ಯಾಲ್ರಿ ಸಿಗುತ್ತೆ. ನೀವು ಫ್ರೆಷರ್ಸ್ ಆಗಿದ್ರು ಕೂಡ ಇಲ್ಲಿ ಸ್ಟಾರ್ಟಿಂಗ್ ನಿಮಗೆ 30,000 to 40,000 ಪರ್ ಮಂತ್ ನಿಮಗೆ ಸ್ಯಾಲ್ರಿ ಸಿಗೋದು ಅಂತೂ ಕನ್ಫರ್ಮ್ ಆಗಿರುತ್ತೆ. ಸೊ ಮಿಸ್ ಮಾಡದೆ ಯಾರೆಲ್ಲ ಇಂಟ್ರೆಸ್ಟ್ ಇರೋರು ಇಲ್ಲಿ ಅಪ್ಲೈನ ಮಾಡ್ಬೋದು. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಕೆಲಸನ ಮಾಡಬೇಕು, ಹೇಗೆ ಅಪ್ಲೈನ ಮಾಡಬೇಕು, ಕಂಪ್ನಿ ಏನೆಲ್ಲ ಕ್ವಶನ್ಸ್ನ ಕೇಳ್ಬೋದು ಅಂತ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇದೇ ರೀತಿಯಾದಂಥ ಜೆನ್ಯೂನ್ ಜಾಬ್ ಅಪ್ಡೇಟ್ಸ್ ನಿಮಗೆ ಡೈಲಿ ಬೇಕು ಅಂದರೆ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ. ಸೊ ನಾನಿಲ್ಲಿ ತೋರಿಸ್ತಾ ಇರೋದು ನೌಕರಿ ಪ್ಲಾಟ್ಫಾರ್ಮಲ್ಲಿ ಪೋಸ್ಟ್ ಆಗಿರುವಂಥದ್ದು ಡೇಟಾ ಅನಾಲಿಸಿಸ್ಟ್ ಫುಲ್ ಟೈಮ್ ಇಮಿಡಿಯೇಟ್ ಜಾಯ್ನಿಂಗ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಫುಲ್ ಟೈಮ್ಗೆ ಹೈರಿಂಗ್ನ ಮಾಡ್ತಾ ಇರುವಂಥದ್ದು. ಹಾಗೆ ಯಾರೆಲ್ಲ ಇಮಿಡಿಯೇಟ್ ಆಗಿ ಜಾಯ್ನ್ ಆಗೋದಕ್ಕೆ ರೆಡಿ ಇದ್ದಾರೆ ಅವ್ರನ್ನ ಜಾಸ್ತಿ ಇಲ್ಲಿ ಪ್ರಿಫರ್ನ ಮಾಡ್ತಾ ಇದ್ದಾರೆ. ಇನ್ನು ನೀವು ಎಕ್ಸ್ಪೀರಿಯನ್ಸ್ನ ನೋಡಿದ್ರೆ 0 to 4 years ಆಫ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ. ಸೊ ಇದು ನೀವು ಫ್ರೆಷರ್ಸ್ ಆದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಇಲ್ಲಿ ಸ್ಯಾಲ್ರಿನ ಡಿಸ್ಕ್ಲೋಸ್ ಮಾಡಿಲ್ಲ. ನೀವು ಎಷ್ಟು ಚೆನ್ನಾಗಿ ಇಲ್ಲಿ ಇಂಟರ್ವ್ಯೂನ ಕೊಡ್ತೀರಾ ಅಥವಾ ಹೇಗೆ ರೆಸ್ಪಾನ್ಸ್ ಮಾಡ್ತೀರಾ, ಎಷ್ಟು ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಕೇಳ್ತೀರಾ, ಅದರ ಮೇಲೆ ಇಲ್ಲಿ ಅವರು ನಿಮ್ಮ ಸ್ಯಾಲ್ರಿನ ಡಿಪೆಂಡ್ ಮಾಡ್ತಾರೆ. ಅರೌಂಡ್ ನೀವು ಇಲ್ಲಿ ಏನೂ ಇಲ್ಲ ಅಂದ್ರೂ 25-30 ಆ ರೀತಿ ಆದರೂ ಸ್ಯಾಲ್ರಿನ ತೊಗೊಳ್ಬೋದು. ಇನ್ನು ಇಲ್ಲಿ ನೀವು ನೋಡಿದ್ರೆ ರಿಮೋಟ್ ವರ್ಕ್ ಅಂತ ಮತ್ತೆ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. 1 ವೀಕ್ ಹೋಗೋ ಅಷ್ಟೇ ಇದನ್ನು ಪೋಸ್ಟ್ ಮಾಡಿರುವಂಥದ್ದು. 100 ಅಪರ್ಚುನಿಟೀಸ್ಗಳಿದೆ ಅಂತ ಹೇಳಿದ್ದಾರೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ಜಾಬ್ ಡಿಸ್ಕ್ರಿಪ್ಷನ್ ನೋಡಿದ್ರೆ ಪೋಸ್ಟ್ ಬಂದು ಡೇಟಾ ಅನಾಲಿಸಿಸ್ ಆಗಿರುತ್ತೆ. ವರ್ಕ್ ಮೋಡ್ ನೋಡಿದ್ರೆ ನಿಮಗೆ ಕಂಪ್ಲೀಟ್ಲಿ ರಿಮೋಟ್ ಅಂತ ಮತ್ತೆ ಮೆನ್ಷನ್ ಮಾಡಿದ್ದಾರೆ. ಎಂಪ್ಲಾಯ್ಮೆಂಟ್ ಟೈಪ್ ನೋಡಿದ್ರೆ ಇದು ಫುಲ್ ಟೈಮ್ ಪರ್ಮನೆಂಟ್ ಆಗಿದೆ. ಓಕೆನಾ, ಅಂದರೆ ಫುಲ್ ಟೈಮ್ಗೆ ಹೈರಿಂಗ್ನ ಮಾಡ್ತಾ ಇರೋದು. ಪರ್ಮನೆಂಟ್ ಆಗಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಲೈಕ್ ಮಂತ್ಲಿ ಒನ್ಸ್ ಅಥವಾ ಮಂತ್ಲಿ ಟ್ವೈಸ್ ಆಫೀಸಿಗೆ ಬರಬೇಕು ಅಂತ ಕೇಳೋದೆಲ್ಲ ಏನಿಲ್ಲ. ನೀವು ಪರ್ಮನೆಂಟಾಗಿ ಎಷ್ಟೇ ವರ್ಷ ಮಾಡಿದ್ರು ಮನೆಯಿಂದನೇ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ವರ್ಕಿಂಗ್ ಡೇಸ್ ನೋಡಿದ್ರೆ 5 days ವೀಕ್ ಅಂತ ಕೊಡಿದ್ರು. ಸೊ ನೀವು ಮಂಡೇಯಿಂದ ಫ್ರೈಡೇವರೆಗೂ ಇಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ. ಸ್ಯಾಟರ್ಡೆ ಸಂಡೇ ನಿಮಗೆ ಕಂಪ್ಲೀಟ್ಲಿ ಆಫ್ ಇರುತ್ತೆ. ಸೊ ಅದೇ 5 days ವರ್ಕ್ ಅಂತ ಮೆನ್ಷನ್ ಮಾಡಿರೋದು. ಇನ್ನು ಲೊಕೇಶನ್ ನೋಡಿದ್ರೆ ಇಂಡಿಯನ್ ಅಂತ ಕೊಟ್ಟಿದ್ದಾರೆ. ಸೊ ಇಂಡಿಯನ್ ನೇಟಿವ್ ಯಾರಾಗಿರ್ತೀರ, ಇಂಡಿಯಾದಲ್ಲಿರೋರು ಮಾತ್ರ ಇಲ್ಲಿ ಅಪ್ಲೈ ಮಾಡೋಕ್ಕೆ ಅವಕಾಶ ಇರುವಂಥದ್ದು. ಜಾಬ್ ಡಿಸ್ಕ್ರಿಪ್ಷನ್ಸ್ ನೋಡಿದ್ರೆ ವಿ ಆರ್ ಹೈಯರಿಂಗ್ ಡೇಟಾ ಅನಾಲಿಸ್ಟ್ ಟು ರಿವ್ಯೂ ಲೇಬಲ್ ಆ್ಯಂಡ್ ಟ್ಯಾಗ್ ಕಂಟೆಂಟ್ ಯೂಸಿಂಗ್ ದ ಟ್ರೈನಿಂಗ್ AI ಮಾಡೆಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಕೆಲಸ ಇಲ್ಲಿ ಏನಾಗಿರುತ್ತೆ ಅಂದರೆ AI ಮಾಡೆಲ್ಸ್ ಇರುತ್ತಲ್ವ ಅವ್ರಿಗೆ ಟ್ರೈನ್ ಮಾಡೋವಂಥದ್ದು. ಟ್ರೈನ್ ಅಂದರೆ ಕಂಪ್ಲೀಟ್ಲಿ ಟ್ರೈನ್ ನಿಮ್ದಿರೋದಿಲ್ಲ, ಆಲ್ರೆಡಿ ಅದರಲ್ಲೆಲ್ಲ ಫೀಡ್ ಆಗಿರುತ್ತೆ. ಅದಕ್ಕೆ ಲೇಬಲಿಂಗ್ ಕೊಡುವಂಥದ್ದು ಅಥವಾ ಟ್ಯಾಗ್ ಮಾಡುವಂಥದ್ದು ನಿಮ್ಮ ಕೆಲಸ ಇರುತ್ತೆ. ಯಾವ ರೀತಿ ಅಂದರೆ ಫಾರ್ ಎಕ್ಸಾಂಪಲ್ ಅಲ್ಲೊಂದು ಹುಡುಗ ಅಥವಾ ಹುಡುಗಿ ಪಿಕ್ಚರ್ ಇರುತ್ತೆ. ಓಕೆನಾ, ಅದಕ್ಕೆ ನೀವು ಸ್ಪೆಸಿಫೈ ಮಾಡಿ ಹೇಳೋದು. ಹುಡುಗ ಪಿಕ್ಚರ್ ಇರೋದಕ್ಕೆ ಬಾಯ್ ಅಂತ, ಹುಡುಗಿ ಪಿಕ್ಚರ್ ಇರೋದಕ್ಕೆ ಗರ್ಲ್ ಅಂತ, ಅಥವಾ ಟೀಚರ್ ಇರುತ್ತೆ, ಇನ್ನೊಂದು ಕಡೆ ಡಾಕ್ಟರ್ ಇರ್ತಾರೆ, ಟೀಚರ್ ಪಿಕ್ಚರ್ಗೆ ಟೀಚರ್ ಅಂತ ಮೆನ್ಷನ್ ಮಾಡುವಂಥದ್ದು, ಡಾಕ್ಟರ್ ಪಿಕ್ಚರ್ಗೆ ಡಾಕ್ಟರ್ ಅಂತ ಮೆನ್ಷನ್ ಮಾಡುವಂಥದ್ದು. ಕೆಲವೊಂದು ಕಡೆ ಲೈಕ್ ವೆಹಿಕಲ್ಸ್ ಇರುತ್ತೆ, ಬೈಕ್ ಇರುತ್ತೆ, ಕಾರ್ ಇರುತ್ತೆ, ಅಥವಾ ಹೆಲಿಕಾಪ್ಟರ್ ಇರುತ್ತೆ, ಸೈಕಲ್ ಇರುತ್ತೆ. ಇದನ್ನ ಟ್ಯಾಗ್ ಮಾಡುವಂಥದ್ದು, ಹೆಸರನ್ನ ಟ್ಯಾಗ್, ಅದಕ್ಕೆ ಏನು ವಸ್ತು ಅನ್ನೋದನ್ನ ಟ್ಯಾಗ್ ಮಾಡೋದು ನಿಮ್ಮ ಕೆಲಸ ಆಗಿರುತ್ತೆ ಅಷ್ಟೇ. ಅವ್ರು ಆಲ್ರೆಡಿ ನಿಮಗೆ ಸ್ಕ್ರಿಪ್ಟ್ ಕೊಟ್ಬಿಟ್ಟಿರ್ತಾರೆ. ಓಕೆನಾ, ಏನು ಟ್ಯಾಗ್ ಮಾಡಬೇಕು ಎಲ್ಲ ಕಾಮನ್ ಆಗಿರೋಂಥ ಐಟಮ್ಸ್ಗಳೇ ಇರುತ್ತೆ. ಆದರೂ ಕೂಡ ಕಂಪ್ನಿಯವರು ನಿಮಗೆ ಲಿಸ್ಟ್ ಕೊಟ್ಟಿರ್ತಾರೆ ಏನು ಟ್ಯಾಗ್ ಮಾಡಬೇಕು ಅಂತ. ಅದನ್ನು ನೀವು ನೋಡಿಕೊಂಡು ಟ್ಯಾಗ್ ಮಾಡಬೇಕಾಗಿರುತ್ತೆ ಅಷ್ಟೇ, ಇನ್ನೇನೂ ಇರೋದಿಲ್ಲ. ಸೊ ಸಿಂಪಲ್ ಆದಂಥ ಕೆಲಸ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಇಲ್ಲಿ ನೀವು ನೋಡಿದ್ರೆ ದಿಸ್ ರೋಲ್ ರಿಕ್ವೈರ್ಸ್ ಐ ಅಟೆನ್ಷನ್ ಟು ಡೀಟೇಲ್ ಆ್ಯಂಡ್ ಅಸಿಸ್ಟೆಂಟ್ ಟು ಸ್ಟ್ರಿಕ್ಟ್ ಕ್ವಾಲಿಟಿ ಗೈಡ್ಲೈನ್ಸ್ ಅಂತ ಕೊಟ್ಟಿದ್ದಾರೆ. ಸೊ
ಇಲ್ಲಿ ನೀವು ಈ ಕೆಲಸನ ಮಾಡೋದಕ್ಕೆ ಅಟೆನ್ಷನ್ ಟು ಡೀಟೇಲ್ ಇರಬೇಕು. ಚಿಕ್ಕ ಚಿಕ್ಕ ವಿಷಯಗಳನ್ನು ಕರೆಕ್ಟಾಗಿ ಗಮನ ಇಟ್ಟು ಕೆಲಸನ ಮಾಡಬೇಕಾಗಿರುತ್ತೆ. ಅವರು ಕೆಲವೊಂದು ಕ್ವಾಲಿಟಿ ಗೈಡ್ಲೈನ್ಸ್ಗಳನ್ನ ಕೊಟ್ಟಿರ್ತಾರೆ. ಯಾವ ರೀತಿ ಮಾಡಬೇಕು, ಅದನ್ನು ಹೈಲೈಟ್ ಮಾಡಬೇಕಾ, ಮಾಡಬಾರ್ದು, ಅಥವಾ ಯಾವ ಕಲರಲ್ಲಿ ಟ್ಯಾಗ್ ಮಾಡಬೇಕು, ನೀವು ಕೆಳಗೆ ಮಾಡಬೇಕಾ, ಮೇಲ್ ಮಾಡಬೇಕಾ, ಯಾವ ಫಾಂಟ್ ಸೈಜಲ್ಲಿ ಮಾಡಬೇಕು, ಈ ರೀತಿಯಾದಂಥ ಗೈಡ್ಲೈನ್ಸ್ಗಳನ್ನ ಅವ್ರು ನಿಮಗೆ ಕೊಟ್ಟಿರ್ತಾರೆ. ಅದ್ರ ಪ್ರಕಾರ ನೀವಿಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ. ಏನು ಅಷ್ಟು ಸ್ಟ್ರಿಕ್ಟ್ ಆದಂಥ ಗೈಡ್ಲೈನ್ಸ್ಗಳಿರಲ್ಲ. ಸಿಂಪಲ್ ಆಗಿ ಅದು ನೋಡೋದಕ್ಕೆ ಅಥವಾ AI ಗೆ ಅರ್ಥ ಆಗೋ ರೀತಿ ಸಿಂಪಲ್ ಆದಂಥ ಗೈಡ್ಲೈನ್ ಇರುತ್ತೆ. ಅದನ್ನು ನೀವು ಫಾಲೋ ಮಾಡಿದ್ರೆ ಸಾಕಾಗತ್ತೆ. ಇಲ್ಲಿ ನೆಕ್ಸ್ಟ್ ನೋಡಿದ್ರೆ ನೀವು ಕ್ಯಾಂಡಿಡೇಟ್ ಶುಡ್ ಬಿ ಕಂಫರ್ಟಬಲ್ ವಿತ್ NSFW ಕಂಟೆಂಟ್ಸ್ ಆ್ಯಂಡ್ ಮೇಂಟೈನ್ ಕಾನ್ಫಿಡೆನ್ಷಿಯಲ್ ಆಲ್ ದ ಟೈಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲೈಕ್ ಕಂಟೆಂಟ್ಸ್ ಯಾವ ರೀತಿ ಇರುತ್ತೆ ಅಂದರೆ NSFW ಅಂತ ಕೊಟ್ಟಿದ್ದಾರೆ. ಹಾಗೆ ಸೆನ್ಸಿಟಿವ್ ಕಂಟೆಂಟ್ಸ್ ಅಂತ ಇರ್ತಾರೆ. ಲೈಕ್ ಸೆನ್ಸಿಟಿವ್ ಆದಂಥ ವಿಷಯಗಳು ಅಥವಾ ಟ್ರೈನ್ ಮಾಡೋ, ಇವಾಗ ಸೆನ್ಸಿಟಿವ್ ಅಂದರೆ ಯಾವ ರೀತಿ, ಇವಾಗ ಕ್ಯಾನ್ಸರ್ದು ಅಥವಾ ಎಜುಕೇಷನ್ಸ್ದು ಇಲ್ಲ ಮೆಡಿಕಲ್ದು ಆ ರೀತಿಯಾದಂಥ ಯಾವ್ದಾರ ಸೆನ್ಸಿಟಿವ್ ವಿಷಯಗಳಿರುತ್ತೆ ಅಲ್ವಾ, ನ್ಯೂಸ್ಗಳಿರುತ್ತೆ ಕೆಲವೊಂದು. ಇವಾಗ AI ಅಥವಾ ಗೂಗಲಲ್ಲೆಲ್ಲ ನಾವು ಸರ್ಚ್ ಮಾಡ್ತೀವಿ ಅದರ ಸೆನ್ಸಿಟಿವ್ ವಿಷಯಗಳನ್ನ, ಅಥವಾ ನ್ಯೂಸ್ ಪೇಪರಲ್ಲಿ ಬಂದಂಥ ನ್ಯೂಸ್ಗಳನ್ನೆಲ್ಲ ನಾವು ಸರ್ಚ್ ಮಾಡಿದಾಗ ನಮಗೆ ಇನ್ಫಾರ್ಮೇಷನ್ ಬರುತ್ತಲ್ವಾ. ಆ ರೀತಿ ಅದರ ಸೆನ್ಸಿಟಿವ್ ಇರುವಂಥದ್ದು, ಗೌರ್ಮೆಂಟ್ ರಿಲೇಟೆಡ್ ಇರುವಂಥದ್ದು, ಈ ರೀತಿಯಾದಂಥ ವಿಷಯಗಳೆಲ್ಲ AI ಗೆ ನಾವು ಫೀಡ್ ಮಾಡಬೇಕಾಗಿರುತ್ತೆ. ಅದಕ್ಕೆ ನೀವು ರೆಡಿ ಇರಬೇಕು. ಜೊತೆಗೆ ಕಾನ್ಫಿಡೆನ್ಷಿಯಲ್ ಆಗಿ ಇಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವರು ಕೊಟ್ಟಿರೋಂಥ ಇನ್ಫಾರ್ಮೇಷನ್ಸ್ನ ಲೀಕ್ ಮಾಡುವಂಥದ್ದು ಅಥವಾ ಅವ್ರು ಕೊಟ್ಟಿರೋಂಥ ಇನ್ಫಾರ್ಮೇಷನ್ಸ್ನ ಮಿಸ್ಲೀಡ್ ಮಾಡುವಂಥದ್ದನ್ನೆಲ್ಲ ನೀವಿಲ್ಲಿ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಲಿಜಿಬಿಲಿಟಿ ನೋಡಿದ್ರೆ ಗ್ರ್ಯಾಜುಯೇಟ್ಸ್ ಓಕೆ ಅಬೌವ್ ಅಂತ ಕೊಟ್ಟಿದ್ದಾರೆ. ಸೊ ಗ್ರ್ಯಾಜುಯೇಟ್ಸ್ ಆಗಿರೋರು ಇಲ್ಲಿ ಅಪ್ಲೈನ ಮಾಡ್ಬೋದು. ಪ್ರಸ್ಯೂಯಿಂಗ್ ಕ್ಯಾಂಡಿಡೇಟ್ಸ್ ನಾಟ್ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇನ್ನು ಓದ್ತಾ ಇದ್ದೀರಾ ಅಂದರೆ ಇಲ್ಲಿ ಎಲಿಜಿಬಲ್ ಇರೋದಿಲ್ಲ. ನೀವು ಗ್ರ್ಯಾಜುಯೇಟ್ಸ್ ಆಗಿರ್ಬೇಕಂದ್ರೆ ಡಿಗ್ರಿ, ಡಿಪ್ಲೊಮೊ, ಈ ರೀತಿಯಾದಂಥ BCom ಈ ರೀತಿಯಾದಂಥ ಕೋರ್ಸಸ್ನ ನೀವು ಕಂಪ್ಲೀಟ್ ಮಾಡಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಫ್ರೆಷರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ ಅಂತ ಕೊಟ್ಟಿದ್ದಾರೆ. ಸೊ ನೀವು ಫ್ರೆಷರ್ ಆಗಿದ್ರು ಇಲ್ಲಿ ಅಪ್ಲೈನ ಮಾಡ್ಬೋದು, ಅಥವಾ ಎಕ್ಸ್ಪೀರಿಯನ್ಸ್ ಇದ್ರು ಕೂಡ ಅಪ್ಲೈನ ಮಾಡ್ಬೋದು. ಬೇರೆ ಫೀಲ್ಡಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಇದೆ, ಈ ಫೀಲ್ಡಲ್ಲಿ ಇಲ್ಲ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಗುಡ್ ಇಂಗ್ಲೀಷ್ ಕಮ್ಯುನಿಕೇಷನ್ಸ್ ರಿಟರ್ನ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ತುಂಬ ಚೆನ್ನಾಗಿ ಮಾತಾಡೋದಕ್ಕೆ ಬರಬೇಕಾಗುತ್ತೆ ಇಂಗ್ಲೀಷಲ್ಲಿ, ಜೊತೆಗೆ ಬರೆಯೋದಕ್ಕೂ ಬರಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ನೀವು ಯಾವುದೇ ರೀತಿಯಾದಂಥ ಮಾತಾಡೋದಿಲ್ಲ, ಜಸ್ಟ್ ಅಲ್ಲಿ ಇರೋದನ್ನ ಟೈಪ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಸೊ ನಿಮಗೆ ಓದೋದಕ್ಕೆ ಬರೆಯೋದಕ್ಕೆ ಇಂಗ್ಲೀಷ್ ಬರಬೇಕು ಸ್ವಲ್ಪ ಆದರೂ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಂಫರ್ಟಬಲ್ ವಿತ್ ಸೆನ್ಸಿಟಿವ್ ಕಂಟೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಸೆನ್ಸಿಟಿವ್ ಕಂಟೆಂಟ್ಸ್ಗಳು ಕೊಡ್ತೀವಿ ಇಲ್ಲಿ ಕಂಟೆಂಟ್ಗಳನ್ನ, ಅದಕ್ಕೆ ನೀವು ಓಕೆ ಇರಬೇಕು ಅಂತ. ಸೆನ್ಸಿಟಿವ್ ಕಂಟೆಂಟ್ ಅಂದರೆ ಇನ್ನೊಂದು ಯಾವ ರೀತಿ ಇರ್ಬೋದು ಅಂದರೆ, ಇವಾಗ ಫ್ಯಾಮಿಲಿ ರಿಲೇಟೆಡ್ ಅಥವಾ ಏನು ಮದರ್ ಸೆಂಟಿಮೆಂಟ್ ಇರ್ಬೋದು, ಅಥವಾ ಫಾದರ್ ಸೆಂಟಿಮೆಂಟ್, ಸಿಸ್ಟರ್ ಸೆಂಟಿಮೆಂಟ್, ಈ ರೀತಿಯಾದಂಥ ಸ್ಟೋರೀಸ್ಗಳ ಬಗ್ಗೆ ಅಥವಾ ಪಿಕ್ಚರ್ಸ್ಗಳು ಆ ರೀತಿ ಎಲ್ಲ ಇರುತ್ತೆ. ಅದಕ್ಕೆ ನೀವು ಟ್ಯಾಗ್ ಮಾಡುವಂಥದ್ದು ನಿಮ್ಮ ಕೆಲಸ ಇರುತ್ತೆ ಅಷ್ಟೇ. ನಾನು ಹೇಳಿದ್ನಲ್ಲ, ಹುಡುಗ ಅನ್ನೋದಕ್ಕೆ ಹುಡುಗ, ಹುಡುಗಿ ಅನ್ನೋದಕ್ಕೆ ಹುಡುಗಿ ಅಂತ ಟ್ಯಾಗ್ ಮಾಡೋದು ಆ ರೀತಿಯೇ ಇರುತ್ತೆ. ನಿಮಗೆ ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ ನಿಮಗೆ ಜಾಯಿನ್ ಮಾಡೋದಕ್ಕಿಂತ ಮುಂಚೆ ಟ್ರೈನಿಂಗ್ ಕೂಡ ಕೊಡ್ತಾರೆ. ಲೈಕ್ 5 days ಅಥವಾ 1 week ಟ್ರೈನಿಂಗ್ ಕೊಡ್ತಾರೆ. ನಿಮಗೆ ಮಾಡೋಕ್ಕಾಗತ್ತೆ ಅಂದರೆ ಮಾತ್ರ ಆಮೇಲೆ ನೀವು ಇಲ್ಲಿ ಜಾಯ್ನ್ ಆಗ್ಬೋದು, ಇಲ್ಲಾಂದರೆ ಬೇಡ ಅಂತ ನೀವು ಬಿಡ್ಬೋದಾಗಿರುತ್ತೆ. ತುಂಬ ಕಷ್ಟ ಏನಿಲ್ಲ. ಅವ್ರು ಆಲ್ರೆಡಿ ನಿಮಗೆಲ್ಲ ಡೀಟೇಲ್ಸ್ಗಳನ್ನ, ಇನ್ಫಾರ್ಮೇಷನ್ಸ್ನ ಕೊಟ್ಬಿಟ್ಟಿರ್ತಾರೆ. ನೀವು ಜಸ್ಟ್ ಅಲ್ಲಿರೋದನ್ನ ಟ್ಯಾಗ್ ಮಾಡೋವಂಥದ್ದು, ಗಮನ ಇಟ್ಟು ನೋಡಿ ಟ್ಯಾಗ್ ಮಾಡೋವಂಥದ್ದು ನಿಮ್ಮ ಕೆಲಸ ಇರುತ್ತೆ. ಮಸ್ಟ್ ಹ್ಯಾವ್ ಅ ವರ್ಕ್ ಸ್ಪೇಸ್ ಫಾರ್ ರಿಮೋಟ್ ವರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಪ್ರೈವೇಟ್ ಸ್ಪೇಸ್ ಇರಬೇಕು, ಯಾವುದೇ ರೀತಿಯಾದಂಥ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಆ ರೀತಿ ಎಲ್ಲ ಇರಬಾರ್ದು ಅಂತ ಹೇಳ್ತೆ. ಯಾಕಂದರೆ ನೀವು ಡೈವರ್ಟ್ ಆಗ್ತೀರಾ ಅಂತ ಅಷ್ಟೇ. ಅದಾದಮೇಲೆ ಇಲ್ಲಿ ವೈ ಜಾಯಿನ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಏನಕ್ಕೆ ಈ ಕಂಪ್ನಿಗೆ ಜಾಯಿನ್ ಆಗಬೇಕು, ಏನು ಪ್ರಾಫಿಟ್ ಇದೆ ನಿಮಗೆ ಅದರಿಂದ ಅಂದರೆ ವರ್ಕ್ ಆರ್ ರಿಯಲ್ ವರ್ಕ್ AI ಪ್ರಾಜೆಕ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ರಿಯಲ್ AI ಪ್ರಾಜೆಕ್ಟ್ಸ್ಗಳನ್ನೇ ನಿಮಗೆ ಕೊಡುವಂಥದ್ದು. ಸೊ ಟ್ರಸ್ಟೆಡ್ ಆಗಿರುತ್ತೆ. ನೀವು ಅದನ್ನು ಸಿನ್ಸಿಯರಾಗಿ AI ಜನ್ರೇಷನ್ನ ಕ್ಯಾರಿ ಓವರ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀರಾ ಅಂತ ಹೇಳ್ತಾರೆ. ಇನ್ನು ಟ್ರೈನಿಂಗ್ ಆ್ಯಂಡ್ ಆನ್ ಗೋಯಿಂಗ್ ಫೀಡ್ಬ್ಯಾಕ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಹೇಳಿದೆ ಅಲ್ವಾ, ಟ್ರೈನಿಂಗ್ ಕೊಡ್ತಾರೆ ನಿಮಗೆ ಕಂಪ್ನಿ ಕಡೆಯಿಂದ ಅಂತ, ಅದನ್ನೇ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಅವ್ರು ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ನಿಮ್ಮನ್ನ ಕೆಲಸಕ್ಕೆ ಸೇರಿಸ್ಕೊಂಡ್ಮೇಲೂ ಕೂಡ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗ್ತಾಯಿದೆ, ನಿಮಗೆ ಗೊತ್ತಾಗಿಲ್ಲ, ಅರ್ಥ ಆಗಿಲ್ಲ ಅಂದರೂ ಕೂಡ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರು ನಿಮಗೆ ಎಲ್ಲ ಸ್ಟೆಪ್ಸ್ನು ಕೂಡ ಗೈಡ್ ಮಾಡ್ತಾರೆ. ಸೊ ಯಾವಾಗ ಬೇಕಾದ್ರೂ ನೀವು ಅವ್ರ ಕಡೆಯಿಂದ ಹೆಲ್ಪ್ ತೊಗೊಳ್ಬೋದು. ಹಾಗೆ ಸ್ಟೇಬಲ್ ಫುಲ್ ಟೈಮ್ ಪರ್ಮನೆಂಟ್ ರೋಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಸ್ಟೇಬಲ್ ಆಗಿರುತ್ತೆ. 3 months ಮಾಡಿಸ್ಕೊಳೋದು, ನಿಮ್ಮನ್ನ ಕೆಲಸದಿಂದ ತೆಗೆದಾಕೋದು, ಅಥವಾ 2 ತಿಂಗಳು 3 ತಿಂಗಳು ಆ ರೀತಿ ಎಲ್ಲ ಮಾಡಿಸ್ಕೊಂಡು ನಿಮ್ಮ ಕೆಲಸದಿಂದ
ತೆಗ್ದಾಕಿ ಸಂಬಳ ಕೊಡದೇ ಇರೋವಂಥದ್ದು ಆ ರೀತಿಯೆಲ್ಲ ಏನೂ ಮಾಡೋದಿಲ್ಲ. ಇದು ಸ್ಟೇಬಲ್ ಆಗಿರುತ್ತೆ. ಹಾಗೆ ಫುಲ್ ಟೈಮ್ಗೆ ಮಾಡುವಂಥದ್ದು, ಪರ್ಮನೆಂಟ್ ಇರುತ್ತೆ ಈ ರೂಲು ನಿಮಗೆ ವರ್ಕ್ ಫ್ರಮ್ ಹೋಮ್ಗೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ಕ್ಯಾಂಡಿಡೇಟ್ಸ್ ಹೂ ಅಪ್ಲೈ ಇನ್ ದ ಲಾಸ್ಟ್ 2 months ಆರ್ ರಿಕ್ವೈರ್ಡ್ ನಾಟ್ ಟು ಅಪ್ಲೈ ಅಗೇನ್ ಅಂತ ಕೊಟ್ಟಿದ್ದಾರೆ. ಸೊ 2 ತಿಂಗಳ ಮುಂಚೆ ಏನಾದರೂ ನೀವು ಈ ಕಂಪ್ನಿಗೆ ಅಥವಾ ಈ ರೋಲ್ಗೆ ಅಪ್ಲೈನ ಮಾಡಿದರೆ ಮತ್ತೆ ಅಪ್ಲೈ ಮಾಡುವಂಥ ನೆಸೆಸಿಟಿ ಇಲ್ಲ, ಮಾಡಬಾರ್ದು ಅಂತ ಹೇಳಿದ್ದಾರೆ. ಸೊ ನೀವೇನಾದ್ರು ಫಸ್ಟ್ ಟೈಮ್ ಈ ರೋಲ್ಗೆ ಅಥವಾ ಈ ಕಂಪ್ನಿಗೆ ಅಪ್ಲೈನ ಮಾಡ್ತಾ ಇದ್ರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಈ ಕಂಪ್ನಿ ಬೇರೆ ರೋಲ್ಗಳಿಗೆ ಅಪ್ಲೈ ಮಾಡಿದ್ರು ಪ್ರಾಬ್ಲಮ್ ಇಲ್ಲ, ಈ ರೋಲ್ಗೆ ಅಪ್ಲೈ ಮಾಡಿದರೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಇನ್ನು ರೋಲ್ ನೋಡಿದ್ರೆ ಕಂಟೆಂಟ್ ಎಡಿಟಿಂಗ್ ಅವ್ರ ಅದರ್ಸ್ ಅಂತ ಕೊಟ್ಟಿದ್ದಾರೆ. ಇಂಡಸ್ಟ್ರಿ ಟೈಪ್ ನೋಡಿದ್ರೆ ಅನಾಲಿಸಿಸ್ಟ್ ರಿಸರ್ಚ್ ಅಂತ ಕೊಟ್ಟಿದ್ದಾರೆ. ರಿಸರ್ಚ್ ಏನಕ್ಕೆ ಅಂದರೆ ಇಲ್ಲಿ ಯಾವ್ದಾರ ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡೋದಕ್ಕಿಂತ ಮುಂಚೆ ನಾವು ರಿಸರ್ಚ್ ಮಾಡಿರ್ತೀವಿ ಅಲ್ವಾ, ಸೊ ಅದು ಕರೆಕ್ಟಾಗಿದೆಯಾ ಅಲ್ವಾ ಅಂತ ಟ್ಯಾಗ್ ಮಾಡಿರ್ತೀವಿ ಅಲ್ವಾ, ಅದಕ್ಕೆ ಇಲ್ಲಿ ರಿಸರ್ಚ್ ಅಂತ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ನೋಡಿದ್ರೆ ಮತ್ತೆ ಕಂಟೆಂಟ್ ಅಂತಾನೆ ಇದೆ, ಯಾಕಂದರೆ AI ಗೆ ಕಂಟೆಂಟ್ ಹಾಕೋದೇ ನಾವಲ್ವಾ, ಸೊ ಅದರಿಂದ ಕಂಟೆಂಟ್ ಅಂತ ಕೊಟ್ಟಿದ್ದಾರೆ. ಇನ್ನು ಎಂಪ್ಲಾಯ್ಮೆಂಟ್ ಟೈಪ್ ನೋಡಿದ್ರೆ ಫುಲ್ ಟೈಮ್ ಆಗಿರುತ್ತೆ, ಪರ್ಮನೆಂಟ್ ಇರುತ್ತೆ. ಸೊ ನೀವು ಫುಲ್ ಟೈಮ್ ಆಗಿ ಪರ್ಮನೆಂಟ್ ಆಗಿ ಮನೆಯಿಂದ ಕೆಲಸನ ಮಾಡ್ತೀರಾ. ಇನ್ನು ಎಜುಕೇಶನ್ಸ್ ನೋಡಿದ್ರೆ ಎನಿ ಗ್ರಾಜುಯೇಟ್ಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ, ಇಲ್ಲಿ PUC ಅಥವಾ 10th ಪಾಸ್ ಆಗಿರೋರಿಗೆ ಎಲ್ಲ ಗ್ರಾಜುಯೇಟ್ಸ್ಗಳಿಗೆ ಮಾತ್ರ ಇದೆ. ಸೊ ನೀವೇನಾದ್ರು BCom, MBA, ಡಿಗ್ರಿ, ಡಿಪ್ಲೊಮೊ ಈ ರೀತಿಯಾದಂಥ ಕೋರ್ಸಸ್ಗಳನ್ನ ಮಾಡ್ಕೊಂಡಿದ್ರೆ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೆಲಸದ ಬಗ್ಗೆ ಸಿಂಪಲ್ ಎಕ್ಸ್ಪ್ಲನೇಷನ್ ಆಗಿದ್ದು. ಕೀ ಸ್ಕಿಲ್ಸ್ ನೋಡಿದ್ರೆ ಡೇಟಾ ಅನಾಲಿಸಿಸ್ಟ್ ಬಂದರೆ ನಿಮಗೆ ಪ್ಲಸ್ ಅಂತ ಹೇಳಿದ್ದಾರೆ, ಇಲ್ಲ ಅಂದರೂ ಏನು ಪ್ರಾಬ್ಲಮ್ ಇರೋದಿಲ್ಲ ಇಲ್ಲಿ. ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಕಂಪ್ನಿ ಕಡೆಯಿಂದ ನಿಮಗೆ ಇನ್ಫಾರ್ಮೇಷನ್ ಅಥವಾ ಡೇಟಾನ ಕೊಡ್ತಾರೆ, ಅದನ್ನು AI ಗೆ ಟ್ರೈನ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಡೇಟಾ ಆಗಿರುತ್ತೆ. ಕೆಲವೊಂದು ಸೆನ್ಸಿಟಿವ್ ವಿಷಯಗಳು ಇರ್ಬೋದು, ಲೈಕ್ ಹೇಳಿದ್ನಲ್ಲ ಸೆಂಟಿಮೆಂಟ್ಸ್ ಅಥವಾ ನ್ಯೂಸ್ಗಳು, ಆ ಗೌರ್ಮೆಂಟ್ ರಿಲೇಟೆಡ್ ನ್ಯೂಸ್ಗಳು ಆ ರೀತಿ ಎಲ್ಲ ಇರುತ್ತೆ. ಅದು ಡಾಕ್ಯುಮೆಂಟ್ಸ್ ಅಥವಾ ಇನ್ಫಾರ್ಮೇಷನ್ಸ್ನ ಅವ್ರು ನಿಮಗೆ ಸೆಂಡ್ ಮಾಡ್ತಾರೆ, ಅದನ್ನು ನೀವು AI ಗೆ ಟ್ರೈನ್ ಮಾಡುವಂಥದ್ದು ಅಥವಾ ಟ್ಯಾಗ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ ಕಂಪ್ಲೀಟಾಗಿ ಕಂಪ್ನಿಯವರು ನಿಮಗೆ ಟ್ರೈನಿಂಗ್ನ ಕೊಡ್ತಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ಫುಲ್ ಟೈಮ್ಗೆ ಮಾಡುವಂಥದ್ದು. ಗ್ರ್ಯಾಜುಯೇಟ್ಸ್ ಕ್ಯಾನ್ ಅಪ್ಲೈ ಅಂತ ಇದೆ. ಹಾಗೆ ನಿಮಗೆ ಸ್ಯಾಲ್ರಿ ಇಲ್ಲಿ ಡಿಸ್ಕ್ಲೋಸ್ ಮಾಡಿಲ್ಲ, ಬಟ್ ನೀವು ಟ್ರೈನಿಂಗ್ ಲೈಕ್ ಇಂಟರ್ವ್ಯೂ ತೊಗೊಳ್ಬೇಕಾದ್ರೆ ನಿಮಗೆ ಕಂಪ್ಲೀಟಾಗಿ ಮತ್ತೆ ಇನ್ನೊಂದ್ಸಲ ಹೇಳಿ ಮಾಡಿ ನಿಮ್ಮನ್ನ ಲೈಕ್ ಸೆಲೆಕ್ಟ್ ಮಾಡುವಂಥದ್ದು. ಆಮೇಲೆ ಇಲ್ಲಿ ನೀವು ವಾರದಲ್ಲಿ 5 ದಿನ ಕೆಲಸನ ಮಾಡ್ತೀರಾ, 2 ದಿನ ಆಫ್ ಇರುತ್ತೆ. ಸೊ ಮಂಡೆಯಿಂದ ಫ್ರೈಡೇವರೆಗೂ ನೀವು ಇಲ್ಲಿ ಕೆಲಸ ಮಾಡ್ತೀರಾ. ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇನ್ನೊಂದು ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಈ ರೀತಿ ಬಂತು ಅಂದರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ ಅಂತ. ಅಕಸ್ಮಾತ್ ಈ ರೀತಿ ಇಂಟರ್ಫೇಸ್ ಬಂದಿಲ್ಲ ಅಂದರೆ ನೀವು ನಿಮ್ಮ ಪ್ರೊಫೈಲಲ್ಲಿ ಏನಾದ್ರು ಮಿಸ್ಟೇಕ್ಸ್ ಮಾಡಿರ್ತೀರಾ, ಅಥವಾ ಹಾಕಬೇಕಾದ್ರೆ ಡೇಟಾ ಅನಾಲಿಸಿಸ್ನ ಸೆಲೆಕ್ಟ್ ಮಾಡದೇ ಇರೋದು, ಅಥವಾ ನಿಮ್ಮ ಲೈಕ್ ರೆಸ್ಯೂಮ್ನ ಅಪ್ಲೋಡ್ ಮಾಡದೇ ಇರೋವಂಥದ್ದು, ಈ ರೀತಿ ಮಿಸ್ಟೇಕ್ಸ್ನ ಮಾಡಿರ್ತೀರಾ. ಅಲ್ಲಿ ಇಂಟರ್ಫೇಸಲ್ಲೇ ತೋರಿಸುತ್ತೆ ಏನು ಪ್ರಾಬ್ಲಮ್ ಇದೆ ಅಂತ, ನೀವು ಅದನ್ನು ಚೆಕ್ ಮಾಡ್ಕೊಬೋದು. ಇಲ್ಲ ಎಲ್ಲ ಕರೆಕ್ಟಾಗಿದೆ ಅಂದರೆ ನಿಮ್ಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಸೊ ಈ ಥರ ಬಂತು ಅಂದರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ ಅಂತ. ಅದಾದಮೇಲೆ ನೀವು ಕೊಟ್ಟಿರುವಂಥ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಕಂಪ್ನಿ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ಗಳನ್ನು ಕೂಡ ಚೆಕ್ ಮಾಡ್ಕೊಳ್ತಾರೆ, ಯಾಕಂದರೆ ಕೆಲವೊಂದು ಸಲ ಈ ಕಂಪ್ನಿಯವರು ಡೈಲಿ ಬೇಸಲ್ಲಿ ಇಮೇಲ್ನ ಸೆಂಡ್ ಮಾಡೋದ್ರಿಂದ ಸ್ಪ್ಯಾಮ್ ಲಿಸ್ಟಿಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದು ಕೂಡ ಸೇಫರ್ ಸೈಡ್ ಚೆಕ್ ಮಾಡ್ಕೊಳ್ಳಿ. ಜೊತೆಗೆ ಯಾವುದೇ ಅನ್ನೋನ್ ನಂಬರಿಂದ ನಿಮಗೆ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಅದರಿಂದ ಫಸ್ಟ್ ಇಂಪ್ರೆಷನ್ ಇಸ್ ಅ ಬೆಸ್ಟ್ ಇಂಪ್ರೆಷನ್ ಅನ್ನೋ ರೀತಿ ನಿಮ್ಮ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಈಗಲೇ ಹೋಗಿ ಲೈಕ್ನ ಮಾಡಿ. ಕೆಲಸ ಹುಡುಕ್ತಾ ಇರೋಂಥ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಜೊತೆಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಇದೇ ರೀತಿಯಾದಂಥ ಜೆನ್ಯೂನ್ ಜಾಬ್ ಅಪ್ಡೇಟ್ಸ್ಗಳನ್ನ ನಾನು ಡೈಲಿ ನನ್ನ ಚಾನಲಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಜೊತೆಗೆ ಅಪ್ಲೈ ಮಾಡುವಂಥ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.